ಇನ್ನು ಗುಂಪು ಅಂತ ಬಂದ ತಕ್ಷಣ ನೆನಪಾಯ್ತು ನನಗೀಗ ಗುಂಪು ಮಾಡ್ತಿದ್ದಾರೆ ಅಥವಾ ಗುಂಪಾಗಿದ್ದಾರೆ ಅವರು, ಇನ್ನೊಂದು ಕಡೆ ಫ್ರೆಂಡ್ಶಿಪ್ಪು ಅಂತ ಆಗ್ತಿತ್ತು. ಬಟ್ ಆ ಫ್ರೆಂಡ್ಶಿಪ್ ಸೀಸನ್ ಮುಗಿಯೋಷ್ಟೊತ್ತಿಗೆ ಉಳಿಲಿಲ್ಲ. ತನಿಷಾ ಆ್ಯಂಡ್ ಕಾರ್ತಿಕ್ ಅವ್ರ ಮಧ್ಯೆ ಉಳಿದಿದೆ, ಬಟ್ ಸಂಗೀತ, ತನಿಷಾ, ಕಾರ್ತಿಕ್ 3 ಜನ 3 ದಿಕ್ಕು ಥರ ಕಾಣಿಸಿದ್ರು ನಮಗೆ. ಬಟ್ ನಿಮ್ಮಲ್ಲಿ ಇದ್ದಂಥದ್ದು, ನಿಮ್ಮ ಗ್ರೂಪಲ್ಲಿದ್ದಂಥ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಮೈಕಲ್, ಸ್ನೇಹಿತ್, ನಮ್ರತಾ, ನಿಮ್ಮ ಜೊತೆ ಎಲ್ಲ ಚೆನ್ನಾಗೇ ಇದ್ದಾರೆ. ಸೊ ಈಗ ಮನೆಯಿಂದ ಹೊರಗೆ ಬಂದಮೇಲೆ ಆ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು, ಅವ್ರಿಗೆ ಹೇಗೆ ಅನಿಸ್ತು? ಬಿಕಾಸ್ ನಿಮ್ಮ ರಿಸಲ್ಟ್ ಬಂದಾಗ ಬೇರೆ ಹೊರಗಡೆ ಜನ ಮಾತ್ರ ಅಲ್ಲ, ಅವರೆಲ್ಲ ತುಂಬ ಬೇಜಾರಾಗಿದ್ರು, ಎಲ್ಲರೂ ಶಾಕ್ ಆಗಿದ್ರು. ಅವರೆಲ್ಲ ಏನು ಹೇಳಿದ್ರು? ತುಂಬ ಬೇಜಾರು ಮಾಡಿಕೊಂಡ್ರು. ಇನ್ಫ್ಯಾಕ್ಟ್ ನನಗೆ ಅವ್ರನ್ನ ನೋಡಿ ಬೇಜಾರಾಗ್ತಿತ್ತು. ನಾನು ಹೊರಗಡೆ ಬಂದಿರೋದು ನನಗೆ ಬೇಜಾರಾಗ್ತಿರಲಿಲ್ಲ. ನಮ್ರತಾ ಅಳ್ತಾ ಇದ್ಲು, ಮೈಕಲ್ ವಾಸ್ ಶಾಕ್ಡ್, ಇಶಾನಿ ನಿಂತ್ಕೊಂಡಿದ್ಲು, ಪವಿ ವಾಸ್ ಶಾಕ್ಡ್. ಸ್ನೇಹಿತವ್ರಿಗೂ ಬೇಜಾರಾಗಿತ್ತು. ನಿಮ್ಮ ಮಗ ಅಳ್ತಾ ಇದ್ದಿದ್ದು ನೋಡಿ ನಮಗೆ ಇನ್ನೂ ಬೇಜಾರಾಯಿತು. ಆ್ಯಂಡ್ ಮ್ಯಾಮ್ ಕೂಡ, ಅಕ್ಷತಾ ಮ್ಯಾಮ್ ಅವರು ಕೂಡ ಅಳ್ತಾ ಇದ್ರು. ಇನ್ಫ್ಯಾಕ್ಟ್ ನನಗೆ ಪ್ರಥಮ್ ಅವ್ರು ಫೋನ್ ಮಾಡಿದರು. ಫೋನ್ ಮಾಡಿದಾಗ ಹಿ ವಾಸ್ ವೂಟಿಂಗ್ ಫಾರ್ ಮೀ. ಅವ್ರು ಹೇಳಿದ್ದು, ಏನೂ ಬೇಡ ಬ್ರದರ್, ಆ ಎಪಿಸೋಡ್ ನೋಡಿ, ನೀವು ಎಲಿಮಿನೇಟೆಡ್ ಅಂತ ಹೇಳಿದ ತಕ್ಷಣ ಅದೊಂದು 3 ಮಿನಿಟ್ಸ್ 4 ಮಿನಿಟ್ಸ್ ಒಂದು ಸೈಲೆನ್ಸ್ ಇತ್ತು. ಯಾರೂ ಮಾತಾಡಲಿಲ್ಲ ನೀವು ಸ್ಟೇಜ್ ಮೇಲೆ ಬರೋವರೆಗೂ. ದಟ್ ಸೈಲೆನ್ಸ್ ಸ್ಪೀಕ್ಸ್ ಅ ಲಾಟ್ ಅಂತಂದರು. ನಾನಿನ್ನೂ ಅದು ಎಪಿಸೋಡು ನೋಡಿಲ್ಲ ನಾನು. ಸಿ ದೋಸ್ ವರ್ಡ್ಸ್ ಕಮಿಂಗ್ ಫ್ರಮ್ ಪ್ರೀವಿಯಸ್ ಕಾಂಟೆಸ್ಟೆಂಟ್ಸ್ ಆ್ಯಂಡ್ ವಿನ್ನರ್ ಆಫ್ ಶೋ ಮೀನ್ಸ್ ಅ ಲಾಟ್. ಇವ್ರನ್ನೆಲ್ಲ ನೋಡಿ ನಂಗೆ ತುಂಬ ಬೇಜಾರಾಗ್ತಿತ್ತು. ಆ್ಯಂಡ್ ದೇ ಫೆಲ್ಟ್ ರಿಯಲಿ ಬ್ಯಾಡ್. ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಪ್ರತಿಯೊಬ್ಬರು ಹೇಳಿದ್ದು, ದಿಸ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್, ಟಾಪ್ 2ನಲ್ಲಿ ಇರಬೇಕಾಗಿತ್ತು. ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್. ನನಗೆ ಹೆಸರುಗಳು ತೊಗೊಳೋದಕ್ಕೆ ಇಷ್ಟ ಇಲ್ಲ. ಹೇಳಿದ್ರು, ನೀನು ಟಾಪ್ 2ನಲ್ಲಿಲ್ಲ ಅಂದರೆ ನನಗೆ ಇಲ್ಲಿ ಕೂತ್ಕೊಳೋದಕ್ಕೆ ಬೇಜಾರಾಗ್ತಾಯಿದೆ, ಐ ಥಿಂಕ್ ಐ ನೀಡ್ ಟು ಗೋ ಅಂತೆಲ್ಲ ಒಂದಷ್ಟು ಮಾತುಗಳು ಬಂತು. ಐ ಫೆಲ್ಟ್ ಗುಡ್, ಐ ಫೆಲ್ಟ್ ಬ್ಯಾಡ್. ಒಂದು ಮಿಕ್ಸ್ಡ್ ಎಮೋಷನ್ಸ್ ಇತ್ತು ಅಲ್ಲಿ ಹೊರಗಡೆ ಬಂದಾಗ. ಎಲ್ಲರೂ ನೋಡಿ ತುಂಬ ಬೇಜಾರಾಯಿತು.